2 ಲಕ್ಷನಾ? 2,45,000 ಆಗುತ್ತೆ ನಿಮ್ಗೆ ಇದು. 2,45,000 ಡಸ್ಟರ್. ಇದು 2,85,000. ಇದು 2,85,000. ಸರ್ SUV ಗಾಡಿಗಳಲ್ಲಿ ಲೋ ಬಜೆಟ್ ಬೇಕಾದ್ರೆ ನಮ್ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಮಾತ್ರ ಸಿಗೋದು ನಿಮ್ಗೆ. 25 ಮಾಡಲ್ ಬರೀ 2,000. ಬ್ರೋ ಬರೀ 2,000 ಓಡಿದೆ ಇದು. ಟೋಟಲ್ ಎಷ್ಟು ಗಾಡಿ ಬಂತು ಸರ್? ಮತ್ತೆ ಒಂದು 100-120 ಗಾಡಿ ಸ್ಟಾಕ್ ಇದೆ ಸರ್. 1 ಕೌಂಟರ್ ಅಲ್ಲ 2 ಕೌಂಟರ್ ಆಗಿದೆ ಇವಾಗ. ಶಿಫ್ಟ್ ಬೇಕಂದ್ರೆ ನಮ್ಮಲ್ಲಿ 5-6 ಗಾಡಿ ಸ್ಟಾಕ್ ಇದೆ ಸರ್. ಆಪಲ್ ಶೇಪ್ ಅಲ್ಲಿ ಬೇಕಲ್ಲ ಟೈಪ್ 2 ಅಲ್ಲಿ ಬೇಕಾ ಸರ್? 1,99,000. 1,99,000 ಕ್ವಾಂಟಾ. ಅದು ಕೂಡ 7 ಸೀಟರ್ ಡೀಸೆಲ್ ವೇರಿಯಂಟ್ ನಿಮ್ಗೆ 8,99,000 ಫೈನಲ್ ಆಗುತ್ತೆ. ಇದು 75,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 19 ಮಾಡಲ್ ಸಿಂಗಲ್ ಓನರ್ 6,85,000 ಬಜೆಟ್ ಅಲ್ಲಿ ಎಲೆಕ್ಟ್ರಿಕ್ ಕಾರ್ ಸಿಗುತ್ತೆ. 25,000. 1,55,000. 2 ಲಕ್ಷಕ್ಕೆ ಫಾರ್ಚುನರ್. ಅದ್ರಲ್ಲೂ ಕೂಡ ಫ್ಯಾನ್ಸಿ ನಂಬರ್ ಇದೆ, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್. 16 ಮಾಡಲು ಡೆಕ್ಕಾ ವೇರಿಯಂಟ್ 5,75,000 ಫೈನಲ್ ಕೊಡ್ತೀನಿ ಬನ್ನಿ. 5,75,000. ಬ್ರೀಜಾ ಅದು ಕೂಡ ZA ಪ್ಲೇಸ್ 2.5 ಲಕ್ಷ. 2.5 ಲಕ್ಷಕ್ಕೆ ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ಮತ್ತೆ ನಮ್ಮ ನೆಕ್ಸ್ಟ್ ಕಾರ್ಸ್ ಬಂದಿದ್ದೀವಿ. ನೆಕ್ಸ್ಟ್ ಕಾರ್ಸ್ ಅಲ್ಲಿ ಟೋಟಲ್ ಆಗಿ 100-120 ಕಾರ್ಗಳು ಮತ್ತೆ ಸ್ಟಾಕ್ ಇನ್ ಆಗಿದೆ. ನಿಮ್ಗೆ ಯಾವ ತರ ಬಜೆಟ್ ಗಾಡಿ ಬೇಕು, SUV ಸೆಗ್ಮೆಂಟ್ ಗಾಡಿಗಳನ್ನು ನಿಮ್ಗೆ ಕಮ್ಮಿ ಬಜೆಟ್ ಅಲ್ಲಿ ಸಿಕ್ಬಿಡುತ್ತೆ. ನಮ್ಮ ಜೊತೆ ಅಭಿ ಅವರು ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮ್ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಇವತ್ತು? ಏನ್ ಹೇಳ್ತೀರಾ, 3 ತಿಂಗಳಾಗೋಯ್ತು ನೀವು ಬಂದು. ಎಲ್ಲ ಹೊಸ ಸ್ಟಾಕ್ ವ್ಯೂವರ್ಸ್ಗೋಸ್ಕರ ಎಲ್ಲ ಹೊಸ ಸ್ಟಾಕ್ ನಿಮ್ಗೆ. ಬೆಸ್ಟ್ ಪ್ರೈಸ್ ಬೆಸ್ಟ್ ಆಫರ್ ಅಲ್ಲಿ ಕೊಡ್ತಾ ಇದೀನಿ. ಹೌದಾ? ಎಕ್ಸಾಕ್ಟ್ ಅಡ್ರೆಸ್ ಹೇಳ್ಬೋದು ಸರ್? ಅಡ್ರೆಸ್ ಬಂದ್ಬಿಟ್ಟು ನಿಮ್ಗೆ ನಾಗರಬಾವಿ ನಮ್ಮೂರು ತಿಂಡಿ ಹೋಟೆಲ್ ಆಪೋಸಿಟ್ ಏನೇ ನಿಮ್ಗೆ. ಇಲ್ಲ ವಾಟ್ಸ್ಆಪ್ ನಂಬರ್ ಹಾಕಿರ್ತೀರ, ಅದಕ್ಕೆ ಕಾಯ್ ಅಂತ ಕಳಿಸಿದ್ರೆ ನಿಮ್ಗೆ ಡೈರೆಕ್ಟ್ ಲೊಕೇಶನ್ ಬರುತ್ತೆ. ಸ್ಟಾರ್ಟಿಂಗ್ ಬಜೆಟ್ ಅಂದ್ರೆ ಇವತ್ತು ಸರ್ ಬಜೆಟ್ ಬಂದ್ಬಿಟ್ಟು ನಿಮ್ಗೆ ಒಂದು 85,000 ಇದೆ ಸರ್. 85,000 ಮ್ಯಾಕ್ಸಿಮಮ್ ಬಜೆಟ್ 20-22 ಲಕ್ಷ. 22 ಕ್ರಿಸ್ಟಾ ಫಾರ್ಚುನರ್ ಎಲ್ಲ ಸಿಗುತ್ತೆ. ಓಕೆ. ಸೊ ನೋಡಿದ್ರಲ್ಲ, 2013 ಮಾಡಲ್ ಅಬೋ ಯಾವ್ದೇ ಗಾಡಿ ತಗೊಂಡ್ರು ಲೋನು ಕೂಡ ಮಾಡಿಸ್ಕೊಡ್ತಾರೆ. ಆಲ್ ಓವರ್ ಕರ್ನಾಟಕ ಆಗುತ್ತೆ. ಸಿಬಿಲ್ ಚೆನ್ನಾಗಿದ್ರೆ ನಿಮ್ಗೆ 80-90% ತನಕ ಲೋನ್ ಮಾಡಿಸ್ತೀವಿ. ಮಿನಿಮಮ್ ಸಿಬಿಲ್ ಏನಿರ್ಬೇಕು ಸರ್? ಸರ್ ಒಂದು 700+ ಇದೆ ಸರ್. 700+. ಪ್ರೈವೇಟ್ ಫೈನಾನ್ಸ್ ಬೇಕಂದ್ರೆ ಅಷ್ಟಿರ್ಲೇಬೇಕಾ? ಓಕೆ. ಸಿಬಿಲ್ ಚೆನ್ನಾಗಿದೆ ಮಾತ್ರ ಮಾಡ್ಕೊಡ್ತೀವಿ ಸರ್. ಹಾಂ. ಸೊ ಬನ್ನಿ, ಆಗಿದ್ರೆ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೇನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಸರ್. ಫ್ರೆಂಡ್ಸ್ ಬನ್ನಿ, ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಫ್ಯಾಮಿಲಿ ಸೀಟರ್ ಕಾರು ಈಕೋ ಇದೆ ನೋಡಿ ಸರ್. ಕೇವಲ 2,000 ಓಡಿರ್ತಕ್ಕಂಥ ವೆಹಿಕಲ್. 2025 ಮಾಡಲು ಸಿಂಗಲ್ ಓನರ್. ವೆಲ್ ಮೇಂಟೈನ್ ಆಗಿದೆ ಸರ್. ಶೋರೂಮ್ ಹಿಸ್ಟ್ರಿ ಅಂತ ಅನ್ಕೊಳ್ಳಿ. ನಿಮ್ಗೆ ಬರೀ 2,000 ಓಡಿದೆ. ಟೇಪ್ ಹಾಕೊಂಡ್ರೆ ಹೊಸ ಗಾಡಿ ಅಂತ ಹೇಳ್ತಾರೆ ಸರ್. ಓಕೆ. ಹೊಸ ಗಾಡಿ ಬಂದ್ಬಿಟ್ಟು ನಿಮ್ಗೆ 8,50,000 ಏನಿದೆ ಸರ್. ನಾವೊಂದು 6,10,000 ಹೇಳ್ತಿರೋದು. ಒಂದು 5,90,000 ಫೈನಲ್ ಆಗುತ್ತೆ ಈ ವೆಹಿಕಲ್. ಇನ್ನೊಂದು ರೇಟು ಸರ್ ಬನ್ನಿ ಎದುರುಗಡೆ ಕೂತ್ಕೊಳ್ಳಿ, ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಹೌದಾ? 2025 ಮಾಡಲು 25 ಮಾಡಲು ನಿಮಗೆ ಲಾಸ್ಟ್ ಎಂಡಿಂಗ್ ವೆಹಿಕಲ್ ಆಗಿರುತ್ತೆ ಈ ವೆಹಿಕಲ್. ಓಕೆ. ನೆಕ್ಸ್ಟ್ ಸ್ವಿಫ್ಟ್ ಸರ್. ಸ್ವಿಫ್ಟ್ 2020 ಮಾಡಲ್ ಸಿಂಗಲ್ ಓನರ್ ಸರ್. ನಿಮ್ಮ ಮಾರ್ಕೆಟ್ ಅಲ್ಲಿ 5,90,000 6 ಲಕ್ಷ ಓಡಿದೆ ಸರ್. 5,60,000 ಹೇಳ್ತೀನಿ, ನೆಗೋಷಿಯಬಲ್ ಆಗುತ್ತೆ. 5,60,000 2020 ಮಾಡಲ್. 2020 ಮಾಡಲ್ VXA ವೇರಿಯಂಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಒಂದಿಗೆ ಇದೆ ಸರ್. ಹಾ. ನೋಡ್ತಾ ಇರ್ಬೋದು, ಗಾಡಿ ಬಾಡಿ ಲೈನ್ ಎಲ್ಲ ಸೂಪರ್ ಕ್ಲೀನ್ ಆಗಿದೆ, ನೀಟಾಗಿ ಮೇಂಟೈನ್ ಮಾಡೋರೆ. ಎಷ್ಟು ಓಡಿದೆ ಅಂದ್ರಿ ಸರ್? ಸರ್ 84,000 ಓಡಿದೆ. 84,000 ಕಿಲೋಮೀಟರ್ ಡ್ರಿವನ್ ಆಗಿದೆ. VXA ವೇರಿಯಂಟ್ ಮಾರ್ಕೆಟ್ ಅಲ್ಲಿ 5,90,000 ಇದೆ ಸರ್ ನಿಮಗೆ. ಸರ್ ಒಂದು 5,60 ಇನ್ನೂ ನೆಗೋಷಿಯಬಲ್ ಕೊಡ್ತೀನಿ. 5,60. ನೆಕ್ಸ್ಟ್ ಕ್ರೆಟಾ ಸರ್. ಕ್ರೆಟಾ ಡೀಸೆಲ್ ಸರ್. 50,000 ಓಡಿದೆ. ಶೋರೂಮ್ ಹಿಸ್ಟ್ರಿ 18 ಮಾಡಲು. ಓಕೆ. ನಿಮಗೆ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಬ್ರ್ಯಾಂಡ್ ನ್ಯೂ ಟೈರ್ ಒಂದಿಗೆ ಇದೆ ಈ ವೆಹಿಕಲ್ ಕೂಡ ನಿಮಗೆ. ಸರ್ ನಿಮ್ಗೆ ಇದರಲ್ಲಿ ನೋಡ್ಕೊಳ್ಳಿ, ಇಂಟೀರಿಯರ್ ಕೂಡ ನೋಡ್ಕೊಳ್ಳಿ. ನಿಮಗೆ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಯಾವುದೇ ರೀತಿ ಆಕ್ಸಿಡೆಂಟ್ ವೆಹಿಕಲ್ ಇರಲ್ಲ ನಿಮಗೆ, ಒರಿಜಿನಲ್ ವೆಹಿಕಲ್ ಇರುತ್ತೆ ಸರ್. ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 9,60,000 9,50,000 ಓಡ್ತಾ ಇದೆ ಸರ್. 8,85,000 ಹೇಳ್ತೀನಿ ಸರ್. 8,75,000 ಫೈನಲ್ ಕೊಡ್ತೀನಿ. 8,75,000. 8,75,000 ಕ್ರೆಟಾ. ಅದು ಕೂಡ ಡೀಸೆಲ್ ವೇರಿಯಂಟ್ ನಿಮಗೆ. ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್ ನಿಮಗೆ. ನೆಕ್ಸ್ಟ್ ವ್ಯಾಗನರ್ ಒಂದಿದೆಯಲ್ಲ ಸರ್. ವ್ಯಾಗನರ್ ಅದು ಪೆಟ್ರೋಲ್ LPG ವೆಹಿಕಲ್. ಫ್ರೆಶ್ FC ಇನ್ಸೂರೆನ್ಸ್ ಮಾಡಿಸಿ ನಿಮಗೆ ಒಂದು 2,55,000 ಹೇಳ್ತೀನಿ, ನೆಗೋಷಿಯಬಲ್ ಆಗುತ್ತೆ. ಒಂದು ರೇಟ್ ಫೈನಲ್ ಸರ್ ಒಂದು 2,45 ಫೈನಲ್ ಕೊಡ್ತೀನಿ. ಫ್ರೆಶ್ FC ಮಾಡಿಸಿ ಇನ್ಸೂರೆನ್ಸ್ ಮಾಡಿಸಿ ಎಲ್ಲ ಮಾಡಿಸ್ಕೊಡ್ತೀನಿ. 2,45,000. 2,45,000. ಹಾಗೆ ನೆಕ್ಸ್ಟ್ I20 ಸರ್. I20 2014 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ನಿಮಗೆ. ಪೆಟ್ರೋಲ್ ಗಾಡಿ ಆಗಿರುತ್ತೆ ನಿಮಗೆ ಸರ್. ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರ್ಬಾರ್ದು ಸರ್. 2,39,000 ಸ್ಪೋರ್ಟ್ಸ್ ವೇರಿಯಂಟ್ ಕೊಡ್ತೀನಿ ನೋಡಿ. 2,39,000 I20 ಸ್ಪೋರ್ಟ್ಸ್. ಓಕೆ. ನೆಗೋಷಿಯಬಲ್ ಆಗುತ್ತೆ. ಪೆಟ್ರೋಲ್ ವೇರಿಯಂಟ್ ಸರ್. 5,10,000 ನೆಗೋಷಿಯಬಲ್ ಆಗುತ್ತೆ. ಇದು ಡಿಸೈರ್ ಸರ್. ಡಿಸೈರ್ ZXi ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ನಿಮಗೆ. 2014 ಮಾಡಲ್ ಸಿಂಗಲ್ ಓನರ್. ಓಕೆ. ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಸರ್ ನಿಮಗೆ. ಮಾರ್ಕೆಟ್ ಅಲ್ಲಿ 4,90,000 5 ಲಕ್ಷ ಓಡ್ತಾ ಇದೆ ಸರ್. 4,65,000 ಹೇಳ್ತೀನಿ. ಒಂದು 4,50,000 ಫೈನಲ್ ಆಗುತ್ತೆ. 4,50,000. ನೆಕ್ಸ್ಟ್ ಕ್ರಿಸ್ಟಾ ಸರ್. ಕ್ರಿಸ್ಟಾ 2019 ಮಾಡಲು ಸಿಂಗಲ್ ಓನರ್. ಕೇವಲ 1 ಲಕ್ಷ ಓಡಿದೆ. ಶೋರೂಮ್ ರೆಕಾರ್ಡ್ ಇರ್ತಕ್ಕಂಥ ವೆಹಿಕಲ್ ಸರ್. 19 ಲಕ್ಷ ಹೇಳ್ತೀರಿ ಸರ್. ಒಂದು 18,50,000 ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಒಂದ್ ರೇಟ್ ಹೇಳಿ ಸರ್. ಸರ್ ಎದುರುಗಡೆ ಕೂತ್ಕೊಳ್ಳಿ ಸರ್. ಇದು ದೊಡ್ಡ ಗಾಡಿ ಅಲ್ವಾ, ನಿಮ್ಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಆನ್ ಟೇಬಲ್ ಕೂತ್ಕೊಳ್ಳಿ, ನೆಗೋಷಿಯಬಲ್ ಆಗುತ್ತೆ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 19 ಮಾಡಲ್ ಸಿಂಗಲ್ ಓನರ್. ಕೇವಲ 1 ಲಕ್ಷ ಕಿಲೋಮೀಟರ್ ಓಡಿದೆ. ಓಕೆ. ವಿತ್ ಶೋರೂಮ್ ರೆಕಾರ್ಡ್ ಇರ್ತಕ್ಕಂಥ ಅದರಲ್ಲೂ ಕೂಡ V ವೇರಿಯಂಟ್ ಆಗಿರುತ್ತೆ ನಿಮಗೆ. ಇದು V ವೇರಿಯಂಟ್. ಓಕೆ. ಇದು ಸರ್. ಇದು ಸರ್ ಡೆಸ್ಟರ್ 2012 ಮಾಡಲು. ಒಂದು
75,000 ಹೇಳ್ತಿರೋದು ಒಂದು 2,65,000 ಆಗುತ್ತೆ. ಡೀಸೆಲ್ 110 PS ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ ನಿಮ್ಗೆ. ಎಷ್ಟು ಸರ್ ಎಷ್ಟು? 2,45,000 ಆಗುತ್ತೆ ನಿಮ್ಗೆ ಇದು. 2,45,000 ಡಸ್ಟರ್ ಕೂಡ 110 PS ಫುಲ್ಲಿ ಟಾಪ್ ಅಂಡ್ ಡೀಸೆಲ್. ಹಾಗೆ ನೆಕ್ಸ್ಟ್ ಬ್ರಿಜಾನು ಇದೆ ನೋಡಿ ಸರ್. ಬ್ರಿಜಾ ಅದು ಕೂಡ ಡೀಸೆಲ್ ವೇರಿಯಂಟ್ 2017 ಮಾಡಲ್ ನಿಮಗೆ. ಡೀಸೆಲ್ ಫುಲ್ಲಿ ಟಾಪ್ ಅಂಡ್ ZDA ಪ್ಲೇಸ್ ಸರ್. 6 ಲಕ್ಷ ಹೇಳ್ತೀರಾ ಸರ್, ಒಂದು 5,85,000 ಫೈನಲ್ ಆಗುತ್ತೆ ಈ ವೆಹಿಕಲ್. ಯಾವ ವೇರಿಯಂಟ್ ಸರ್? ಸರ್ ZDA ಪ್ಲೇಸ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಟೈರ್ ಒಂದಿಗೆ ಇದೆ ನಿಮಗೆ ಇದು. ಸೊ ZDA ಪ್ಲಸ್ ವೇರಿಯಂಟ್ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ಸರ್, ಇದಕ್ಕಿಂತ ಟಾಪ್ ಅಂಡ್ ಯಾವುದು ಬರೋದೇ ಇಲ್ಲ. ಹೌದು. ಪ್ರೈಸ್ ಇನ್ನೊಂದು ರೇಟ್ ಸರ್ ಎದುರುಗಡೆ ಕೂತ್ಕೊಳ್ಳಿ ಫೈನಲ್ ಒಂದೊಂದು ಸರ್. ಒಂದು 5,75,000 ಫೈನಲ್ ಟು ಫೈನಲ್ ಕೊಡ್ತೀನಿ ಬನ್ನಿ. 5,75,000 ಬ್ರಿಜಾ ಅದು ಕೂಡ ZDA ಪ್ಲೇಸ್ ಡೀಸೆಲ್. ಓಕೆ ನೆಕ್ಸ್ಟ್ ಸರ್ ಸೆಲೆರಿಯೋ. ಸರ್ ಸೆಲೆರಿ ಆಟೋಮೆಟಿಕ್ 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಟೈರ್ ಒಂದಿಗೆ ಇದೆ ನಿಮ್ಗೆ. ಆಟೋಮೆಟಿಕ್ ಆಗಿರುತ್ತೆ ಸರ್, VXA ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಒಂದು 3,75,000 ಹೇಳ್ತೀರಾ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹೇಳಿ ಸರ್ ಇನ್ನೊಂದು ರೇಟ್. ಸರ್ ಒಂದು 365 ಕೊಡ್ತೀನಿ ಬನ್ನಿ. ನೋಡಿ 365 ಆಗುತ್ತಂತೆ. ನೆಕ್ಸ್ಟ್ ಫಾರ್ಚುನರ್ ಬೇಕು ಅನ್ನೋರಿಗೆ ಫಾರ್ಚುನರ್ ಇದೆ, 13 ಮಾಡಲ್ ಅಲ್ವಾ ಸರ್? 13 ಮಾಡಲು 2 ಲಕ್ಷ ಕಿಲೋಮೀಟರ್ ಓಡಿದೆ, ಶೋರೂಮ್ ರೆಕಾರ್ಡ್ ಇರ್ತಕ್ಕಂಥ ವೆಹಿಕಲ್. ಇದು ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಒಂದಿಗೆ ಇದೆ, ನೋಡ್ಕೊಳ್ಳಿ ಟೈರ್ ಎಲ್ಲ. ಅದರಲ್ಲೂ ಫ್ಯಾನ್ಸಿ ನಂಬರ್ 444 ಅಪೋಲೋ ಟೈರ್ ಹಾಕ್ಸಿದ್ದಾರೆ, ಬ್ರ್ಯಾಂಡ್ ನ್ಯೂ ಸರ್ ನಿಮಗೆ. ಸರ್ ನಿಮಗೆ 4x2 ಆಗಿರುತ್ತೆ ನಿಮಗೆ ಸರ್. 2 ಲಕ್ಷ ಓಡಿದೆ, ಶೋರೂಮ್ ರೆಕಾರ್ಡ್ ಇರ್ತಕ್ಕಂಥ ವೆಹಿಕಲ್ ಸರ್ ನಿಮಗೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದು 12,75,000 ಹೇಳ್ತಿರೋದು, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಕಾವ ಸರ್? ಸರ್ ಎಷ್ಟು ಹೇಳಿ ಸರ್ ನೀವೇನೆ ಹೇಳ್ಬಿಡಿ ಸರ್. ಸರ್ ಒಂದು 12 ಲಕ್ಷ ಕೊಡ್ತೀನಿ ಬನ್ನಿ ಫೈನಲ್. 12 ಲಕ್ಷ. 12 ಲಕ್ಷಕ್ಕೆ ಫಾರ್ಚುನರ್. ಇನ್ನೊಂದು ಇನೋವಾನು ಇದೆ ನೋಡಿ ಸರ್, ವಿತ್ ಕರ್ನಾಟಕ ಮಾಡ್ಕೊಡ್ತಾ ಇದೀವಿ. ಅದರಿಂದ ನಿಮಗೆ ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 7,75,000 ಹೇಳ್ತೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗಿದೆ. 2013 ಮಾಡಲು ವಿ ವರ್ಷನ್ ನಿಮಗೆ 1,60,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್. ಫೈನಲ್ ಸರ್ ಎದುರುಗಡೆ ಕೂತ್ಕೊಳ್ಳಿ, ಆನ್ ಟೇಬಲ್ ವಿತ್ ಕರ್ನಾಟಕ ಮಾಡಿಸ್ಕೊಡ್ತೀನಿ ಸರ್ ನಾನೇನೆ. 7,65,000 ಅಂತ ಹೆಚ್ಚು ಕಮ್ಮಿ ಮಾಡ್ತಾರೆ. 13 ಮಾಡಲ್ ಇನ್ನೂ ನೆಗೋಷಿಯಬಲ್ ಕೂಡ. ವೇರಿಯಂಟ್ ವಿ ವರ್ಷನ್. ಇದು ಸರ್ ಇದು ಸ್ಕೋಡಾ ರ್ಯಾಪಿಡೋ 2016 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ಆಟೋಮೆಟಿಕ್, ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ ನಿಮಗೆ. ಪ್ರೈಸ್ ನಿಮಗೆ 5,10,000 ಹೇಳ್ತಾರೆ ಸರ್. ಓಕೆ ಮಾರ್ಕೆಟ್ ಅಲ್ಲಿ 5.5 ಲಕ್ಷ ಇದೆ ಸರ್. ಒಂದು 4,85,000 ಕೊಡ್ತೀನಿ. ಇದು 4,85,000 ಸ್ಕೋಡಾ ರ್ಯಾಪಿಡ್. ಇಲ್ಲ ನಿಮಗೆ ಸ್ವಿಫ್ಟ್ ಬೇಕು ಅಂದ್ರೆ ಲೋ ಜೆಟ್ ಅಲ್ಲಿ, ಲೋ ಮೇಂಟೆನೆನ್ಸ್ ಅಲ್ಲಿ ಅದು ಇದೆ ನೋಡಿ ಸರ್. ಅದು ಕೂಡ ನಿಮಗೆ ಲಿಮಿಟೆಡ್ ಅಡಿಷನ್ ಡೆಕ್ಕಾ ವೇರಿಯಂಟ್ ನಿಮಗೆ. 1 ಲಕ್ಷ ಓಡಿದೆ, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್ ಸರ್ ನಿಮಗೆ. ಡೀಸೆಲ್ ಪೆಟ್ರೋಲ್ ಸರ್. ಮಾರ್ಕೆಟ್ ಅಲ್ಲಿ ವೆಹಿಕಲ್ ಇಲ್ಲ ಅನ್ಕೊಳ್ಳಿ ಡೆಕ್ಕಾ ನಿಮಗೆ. ಸರ್ ಪ್ರೈಸ್ ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ 5,10,000 5,20,000 ಓಡ್ತಾ ಇದೆ ಸರ್. ಒಂದು 4,85,000 ಸರ್. ಫೈನಲ್ ಒಂದು 4,75,000 ಕೊಡ್ತೀನಿ ಬನ್ನಿ. 4,75,000 ಡೆಕ್ಕಾ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್. ಓಕೆ ನೋಡ್ಕೊಂಡ್ಬಿಡಿ. ಗಾಡಿ ನಂಬರ್ ಕೂಡ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಡಸ್ಟರ್ ಇದೆ ನೋಡಿ ಸರ್. ಡಸ್ಟರ್ 2012 ಮಾಡಲ್ ಸರ್. ನಿಮಗೆ 110 PS ಫುಲ್ಲಿ ಟಾಪ್ ಅಂಡ್ ಡೀಸೆಲ್ ಆಗಿರುತ್ತೆ ಇದು ಕೂಡ. ಓಕೆ ಪ್ರೈಸ್ ಬಂದ್ಬಿಟ್ಟು ಒಂದು 2,95,000 ಹೇಳ್ತಿರೋದು, ಒಂದು 2,85,000 ಕೊಡ್ತೀನಿ. ಇದು 2,85,000. 2,85,000ಕ್ಕೆ ಸರ್. SUV ಗಾಡಿಗಳೇನಾದ್ರು ನಿಮಗೆ ಲೋ ಬಜೆಟ್ ಅಲ್ಲಿ ಬೇಕು ಅಂದ್ರೆ ನಮಗೆ ನೆಕ್ಸ್ಟ್ ಕಾರ್ಗೆ ವಿಸಿಟ್ ಮಾಡಿ ಸರ್. ನಮ್ಮ ನೆಕ್ಸ್ಟ್ ಕಾರ್ಸ್ಗೆ ವಿಸಿಟ್ ಮಾಡ್ಬೇಕು ಸರ್. ಸ್ಟಾರ್ಟ್ ಸರ್. SUV ಗಾಡಿಗಳಲ್ಲಿ ಲೋ ಬಜೆಟ್ ಬೇಕಾದ್ರೆ ನಮ್ಮ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಮಾತ್ರ ಸಿಗೋದು ನಿಮಗೆ, ಅಲ್ವಾ? ಹಾಗೆ ನೆಕ್ಸ್ಟ್ ಇನ್ನೂ ಒಂದು ಸ್ವಿಫ್ಟ್ ಇದೆಯಲ್ಲ ಸರ್? ಸರ್ ಸ್ವಿಫ್ಟ್ ಅಲ್ಲಿ ನಮ್ಮಲ್ಲಿ 4ರಿಂದ 5 ಗಾಡಿಗಳಿದೆ ನಿಮಗೆ. ಇದು ಬಂದ್ಬಿಟ್ಟು 2020 ಮಾಡಲು, ಸಿಂಗಲ್ ಓನರ್ ಸರ್. ಓಕೆ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಒಂದಿಗೆ ಇದೆ ಸರ್. ನಿಮಗೆ VXA ವೇರಿಯಂಟ್ ಆಗಿರುತ್ತೆ ನಿಮಗೆ. ಇಂಟೀರಿಯರ್ ಕೂಡ ನೋಡ್ಕೊಳ್ಳಿ, ನಿಮಗೆ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಆಗಿರುತ್ತೆ ನಿಮಗೆ. ಇದರಲ್ಲಿ VXA ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ನಿಮಗೆ. ಆಕ್ಸಿಡೆಂಟ್ ಫ್ರೀ ಆಗಿರುತ್ತೆ, ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ನಿಮಗೆ ಸರ್. ಮಾರ್ಕೆಟ್ ಅಲ್ಲಿ 6 ಲಕ್ಷ ಓಡ್ತಿದೆ ಸರ್. ಒಂದು 5,65,000 ಕೊಡ್ತೀನಿ. ಇದು ಕೂಡ ಇನ್ನೊಂದು ರೇಟು ಸರ್. ಒಂದು 5,55,000 ಫೈನಲ್ ಕೊಡ್ತೀನಿ ಬನ್ನಿ. ಎಷ್ಟು ಸರ್? ಎಷ್ಟು? 5,55,000ಕ್ಕೆ. 5,55,000. 5.5 ಲಕ್ಷ. 5.5 ಲಕ್ಷ ಎದುರುಗಡೆ ಬನ್ನಿ, ಏನೋ ಮಾಡೋಣ. ಓಕೆ ನೆಕ್ಸ್ಟ್ ವೆಂಟೋ ಸರ್. ವೆಂಟೋ 2012 ಮಾಡಲು, ಸೆಕೆಂಡ್ ಓನರ್, ಅದು ಕೂಡ ಡೀಸೆಲ್ ವೇರಿಯಂಟ್ ನಿಮಗೆ. ಪ್ರೈಸ್ ಬಂದ್ಬಿಟ್ಟು ಒಂದು 2,49,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2,49,000 ಹೆಚ್ಚು ಕಮ್ಮಿ ಆಗುತ್ತಂತೆ. ಹಾಗೆ ಇನೋವಾ ಬೇಕಂದ್ರೆ ಇನ್ನೊಂದಿದೆ ನೋಡಿ. ಇನೋವಾ ಅದು ಬೇಕಂದ್ರೆ ಇನ್ನೂ 4ರಿಂದ 5 ಗಾಡಿ ಇನೋವಾಗಳಿದೆ. ಇದು ಬಂದ್ಬಿಟ್ಟು 2008 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ನಿಮಗೆ. ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಸರ್. ಒಂದು 6,10,000 ಹೇಳ್ತೀನಿ, ಒಂದು 5,90,000 ಆಗುತ್ತೆ. ಇನ್ನೊಂದು ರೇಟು ಸರ್. ಆನ್ ಟೇಬಲ್ ಕೂತ್ಕೊಳ್ಳಿ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 11 ಮಾಡಲ್ಲ, 8 ಮಾಡಲ್ಲ, ಬ್ರ್ಯಾಂಡ್ ನ್ಯೂ ಟೈರ್ ಒಂದಿಗೆ ಇದೆ ನಿಮಗೆ. ಇಂಟೀರಿಯರ್ ಕೂಡ ನೋಡ್ಕೊಳ್ಳಿ, ಕ್ಲೀನ್ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ನಿಮಗೆ ಇದ್ರ ಫೋಟೋಸ್ ಏನೋ ಡೀಟೇಲ್ಸ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಹಾಕಿ ಫೋನ್ ಮಾಡಿ, ನಿಮಗೆ ಮೆಸೇಜ್ ಮಾಡಿಲ್ಲ ಅಂದ್ರೆ ಕಳ್ಸಿಕೊಡ್ತೀನಿ ಫುಲ್. ಓಕೆ ಇದು ಸರ್ ವರ್ನಾ ಇದೆಯಲ್ಲ ಸರ್. 10 ಮಾಡಲು, ಸೆಕೆಂಡ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ನಿಮಗೆ. ಒಂದು 1,85,000 ಹೇಳ್ತಿರೋದು, 1,75,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದು ಸರ್ ಈಕೋ ನಿಮಗೆ ಲೋ ಬಜೆಟ್ ಅಲ್ಲಿ ಬೇಕಾ, ಹೈ ಬಜೆಟ್ ಅಲ್ಲಿ ಬೇಕಾ, ಎಲ್ಲ ಇದೆ ನಮ್ಮಲ್ಲಿ. ಇದು ಬಂದ್ಬಿಟ್ಟು 2012 ಮಾಡಲು. ಓಕೆ ಒಂದು 2,35,000 ಹೇಳ್ತಾ ಇದೀನಿ, ಸ್ಲೈಟ್ಲಿ ನೆಗೋಷಿಯಬಲ್. ಫೈನಲ್ ಹೇಳಿ ಸರ್. ಒಂದು 2,20,000 ಕೊಡಿ ಸರ್. ಫೈನಲ್ 2,20,000. 2,20,000. ಇದು ಫೀಗೋ ಸರ್. ಫೀಗೋ
2012 ಮಾಡಲು ಸಿಂಗಲ್ ಓನರ್. ಹಾ ಗ್ಲಾಸ್ ಎಲ್ಲ ಕ್ರ್ಯಾಕ್ ಇದೆ, ಗ್ಲಾಸ್ ಹಾಕ್ಸ್ಕೊಡ್ತೀನಿ ಫ್ರೆಶ್ ನಿಮಗೆ. ಓಕೆ. ಒಂದು 1,75,000 ಗ್ಲಾಸ್ ಹಾಕ್ಸ್ಕೊಡ್ತೀನಿ, ಡೀಸೆಲ್ ವೇರಿಯಂಟ್. ಹಾ 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 1,75,000. ಕ್ವಿಡ್ ಇದೆಯಲ್ಲ ಸರ್? ಸ್ಪಿಡ್ಗೆ ನಿಮ್ಗೆ ಯಾವುದೇ ವೆಹಿಕಲ್ ಬೇಕಾದ್ರೂ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಈ ವೆಹಿಕಲ್ ಒಂದು 50,000 ತಗೊಬನ್ನಿ, ಲೋನ್ ಮಾಡಿಸ್ಕೊಡ್ತೀನಿ. 16 ಮಾಡಲು ಸಿಂಗಲ್ ಓನರ್ ಸರ್. ಒಂದು 2,55,000 ಹೇಳ್ತೀನಿ, ಒಂದು 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಒಂದು 50,000 ಡೌನ್ ಪೇಮೆಂಟ್ ತಗೊಬನ್ನಿ. ಇದು 2 ಲಕ್ಷನಾ? ಅದೇ ಸರ್, 50,000 ಡೌನ್ ಪೇಮೆಂಟ್ ತಗೊಬನ್ನಿ, 2,50,000 ಆಗುತ್ತೆ ನಿಮ್ಗೆ. 2 ಲಕ್ಷ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಸರ್, ನೆಕ್ಸಾನು ಸರ್ ನೆಕ್ಸಾನ್ 2023 ಮಾಡಲು ಸಿಂಗಲ್ ಓನರ್, ಫುಲ್ಲಿ ಟಾಪ್ ಅಂಡ್ 40 ಕಿಲೋವಾಟ್ ಆಗಿರುತ್ತೆ ನಿಮ್ಗೆ. ಇದು ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್, ಸನ್ರೂಫ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಒಂದು 8,85,000 ಹೇಳ್ತಿರೋದು, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು ಎಷ್ಟಕ್ಕೆ ಆಗ್ಬೋದು ಸರ್ ಫೈನಲ್? ಸರ್ ಎದುರುಗಡೆ ಕುತ್ಕೊಳ್ಳಿ, ಇದು ಬೇಡ ಅಂದ್ರೆ ನನ್ನ ಹತ್ರ ಇನ್ನೊಂದು 20 ಮಾಡಲ್ ಇದೆ ಸಿಂಗಲ್ ಓನರ್, ಒಂದು 6,85,000 ಹೇಳ್ತಾ ಇದ್ರೆ, ಅದು ಕೂಡ ನೆಗೋಷಿಯಬಲ್ ಆಗುತ್ತೆ. ಸೇಮ್ ಎರಡು ಟಾಟಾ ನೆಕ್ಸಾನ್ ಸೇಮ್ ಕಲರ್. 6,85,000 ಬಜೆಟ್ ಅಲ್ಲಿ ಎಲೆಕ್ಟ್ರಿಕ್ ಕಾರ್ ಸಿಗುತ್ತೆ. ಇದು ಸರ್, ಇದು ಸ್ಕಾರ್ಪಿಯೋ 2008 ಮಾಡಲು ಸೆಕೆಂಡ್ ಓನರ್. 2008 ಮಾಡಲು ಸೆಕೆಂಡ್ ಓನರ್ ನಿಮಗೆ. ಇದು ಫ್ರೆಶ್ FC ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ. ಇದು ಕೂಡ ನಿಮಗೆ ಒಂದು 3,45,000 ಹೇಳ್ತೀನಿ, ನೆಗೋಷಿಯಬಲ್ ಆಗುತ್ತೆ. 3,45,000ಕ್ಕೆ ಸ್ಕಾರ್ಪಿಯೋ 7 ಸೀಟರ್. ಹಾಗೆ ಅದು ಬೇಡ ಅಂದ್ರೆ ನಿಮ್ಗೆ XL6 ಇದೆ ನೋಡಿ, ಯಾರು ನೋಡ್ತಾವ್ರೆ ಆಲ್ರೆಡಿ ಕಸ್ಟಮರ್ ಬಂದು. 2021 ಮಾಡಲ್ ಸಿಂಗಲ್ ಓನರ್ ನಿಮಗೆ, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್ ಸರ್ ನಿಮಗೆ. ಓಕೆ. ಈ ನೋಡ್ಕೊಳ್ಳಿ, ಇಂಜಿನ್ ರೂಮ್ ಕೂಡ ನೋಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿ ಆಕ್ಸಿಡೆಂಟ್ ಇರಲ್ಲ, ಒರಿಜಿನಲ್ ವೆಹಿಕಲ್ ಆಗಿರುತ್ತೆ. 75,000 ಹೊಡಿದೆ, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್ ನಿಮಗೆ. ಅದರಲ್ಲೂ ಕೂಡ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ ನಿಮಗೆ. ಓಕೆ ಓಕೆ. ನಿಮಗೆ ಇಂಟೀರಿಯರ್ ನೋಡ್ಕೊಳ್ಳಿ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ ಸರ್. ಸ್ಟಾರ್ಟ್ ಬಟನ್ ಎಲ್ಲ ಇದೆ, ಟಾಪ್ ಅಂಡ್ ಇದು. ಟಾಪ್ ಅಂಡ್. ಓಕೆ 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 ಸರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಮಾರ್ಕೆಟ್ ಅಲ್ಲಿ 9.5 ಲಕ್ಷ ಓಡ್ತಾ ಇದೆ ಸರ್. ಓಕೆ. 8,99,000 ಫೈನಲ್ ಆಗುತ್ತೆ. 8,99,000ಕ್ಕೆ XL6 7 ಸೀಟರ್, ಅದು ಕೂಡ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್ ನಿಮಗೆ. ಇದು i20 ಸರ್, i20 ಡೀಸೆಲ್ 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಂಡಿನಿ ಸರ್. ಡೀಸೆಲ್ ವೇರಿಯಂಟ್ 2,55,000 ಹೇಳ್ತೀನಿ, ಒಂದು 2.5 ಕೊಡ್ತೀನಿ. 2.5 ಲಕ್ಷ. ಇದು ಸರ್ ವ್ಯಾಗನರ್. ಸರ್ ವ್ಯಾಗನರ್ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ. ಒಂದು 3,65,000 ನೆಗೋಷಿಯಬಲ್ ಆಗುತ್ತೆ. VX ಸರ್ ಎದುರುಗಡೆ ಕೂತ್ಕೊಳ್ಳಿ, ಯಾವುದೇ ಹೇಳ್ಬಿಡಿ ಸರ್. ಇದಕ್ಕಾದ್ರೆ ಒಂದು 3.5 ಮಾಡಿ ಬನ್ನಿ. 3.5 ಲಕ್ಷಕ್ಕೆ ಆಗುತ್ತಂತೆ. ಇನ್ನೊಂದು ಕ್ವಿಡ್ ಇದೆ ನೋಡಿ, ರೆಡ್ ಕಲರ್. ಅದು 2020 ಮಾಡಲು. ಸರಿ 2019 ಮಾಡಲು ಸಿಂಗಲ್ ಓನರ್. 70,000 ಓಡಿದೆ, ಶೋರೂಮ್ ಹಿಸ್ಟ್ರಿ. ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಇದೊಂದು 2,99,000 ಹೇಳ್ತಿದ್ದೀನಿ. ಒಂದು 60,000-70,000 ತಗೊಬನ್ನಿ, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ ವೆಹಿಕಲ್ಗೆ. ಓಕೆ ಓಕೆ. 2,90,000 ಹೇಳ್ತೀನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೊಡ್ತೀನಿ. i10 ಇದೆಯಲ್ಲ ಸನ್ರೂಫ್. ಸರ್ i10 ಸನ್ರೂಫ್, ಅದು ಕೂಡ ನಿಮ್ಗೆ ಆಟೋಮೆಟಿಕ್ ಆಗಿರುತ್ತೆ ನಿಮ್ಗೆ. 2012 ಮಾಡಲ್ ಸೆಕೆಂಡ್ ಓನರ್, ಸನ್ರೂಫ್ ಆಸ್ತಾ, ಫುಲ್ಲಿ ಟಾಪ್ ಅಂಡ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ನಿಮ್ಗೆ. ಓಕೆ. ಒಂದು 2,95,000 ಹೇಳ್ತೀನಿ, ಒಂದು 2,85,000 ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ 3,10,000 ಕಮ್ಮಿ ಕೊಡಲ್ಲ ಯಾರು. ಅದ್ ಬೇಡ ಅಂದ್ರೆ ಫಿಗೋ ಇದೆ ನೋಡಿ ಸರ್. ಫಿಗೋ ಇದು 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್. ಒಂದು 1,85,000 ಹೇಳ್ತೀನಿ, ಒಂದು 75 ಆಗುತ್ತೆ ಫೈನಲ್ ಟು ಫೈನಲ್. 1,75,000 ಡೀಸೆಲ್. ಇಲ್ಲ ನಾನು ಬೇಕಂದ್ರೆ ನಾನು ಇದೆ ಸರ್. AC ಪವರ್ ಸ್ಟೀರಿಂಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ನಿಮಗೆ. ಓಕೆ. ನಿಮ್ಗೆ 60,000 ಓಡಿದೆ, ಕ್ಲೀನ್ ಇರ್ತಕ್ಕಂಥ ವೆಹಿಕಲ್ ಸರ್. 25+ ಮೈಲೇಜ್ ಬರುತ್ತೆ. ನಿಮ್ಗೆ ಪ್ರೈಸ್ 1,55 ಹೇಳ್ತೀನಿ, 1,45 ಕೊಡ್ತೀನಿ. 1,45,000 ಬಜೆಟ್ ಅಲ್ಲಿ ನಿಮ್ಗೆ ಟಾಟಾ ನ್ಯಾನೋ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ಹೇಗಿದೆ ಅಂದ್ಬಿಟ್ಟು. ಮಳೆ ಬೇರೆ ಸ್ಟಾರ್ಟ್ ಇದೆ ಸರ್, ನಾಳೆ ತಗೊಂಡ್ರೆ ನಿಮಗೆ 25 ಬೈಕ್ ಏನ್ ಮೈಲೇಜ್ ಬರುತ್ತೆ ಅದೇ ಮೈಲೇಜ್ ಬರುತ್ತೆ ವೆಹಿಕಲ್. ನೆಕ್ಸ್ಟ್ ಆಲ್ಟೋ K10. 11 ಮಾಡಲ್ ಸಿಂಗಲ್ ಓನರ್, ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಸರ್ ನಿಮಗೆ. ಒಂದು 1,99,000 ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ಸರ್. ಒಂದು 1,85 ಫೈನಲ್ ಕೊಡ್ತೀನಿ ಸರ್. 1,85,000. ಇದು ಸರ್ ವ್ಯಾಗನರ್. ಸರ್ ವ್ಯಾಗನರ್ 2011 ಮಾಡಲು ಸೆಕೆಂಡ್ ಓನರ್. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಒಂದು 2,35 ಹೇಳ್ತೀನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. 2,35,000 ಹೆಚ್ಚು ಕಮ್ಮಿ ಆಗುತ್ತಂತೆ. ಇನ್ನೊಂದು i10 ಇದೆ ನೋಡಿ ಸರ್. i10 ಆಟೋಮೆಟಿಕ್ ಅಲ್ಲಿ ಬೇಕಾದ್ರೆ ನಿಮ್ಗೆ ನಮ್ಮ ಹತ್ರ ಒಂದು 2ರಿಂದ 3 ಗಾಡಿ ಇದೆ. ಇದು 12 ಸಿಂಗಲ್ ಓನರ್. ಓಕೆ. 2,95,000 ಹೇಳ್ತಾರೆ, ಒಂದು 2,85 ಆಗುತ್ತೆ. ಆಟೋಮೆಟಿಕ್ ಸ್ಪೋರ್ಟ್ಸ್ ವೇರಿಯಂಟ್ ನಿಮಗೆ 2,85,000. ಇಲ್ಲ ನಿಮ್ಗೆ ಸನ್ರೂಫ್ ಗಾಡಿ ಬೇಕಂದ್ರೆ ಅದು ಸಿಗುತ್ತೆ, ಆಟೋಮೆಟಿಕ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಿಫ್ಟ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. 2016 ಮಾಡಲು ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ನಿಮಗೆ. 4,85,000 ಹೇಳ್ತಿರೋದು, ಒಂದು 4,65,000 ಆಗುತ್ತೆ. VX ವೇರಿಯಂಟ್ ಆಗಿರುತ್ತೆ ನಿಮಗೆ, ಪೆಟ್ರೋಲ್ ಗಾಡಿ. 4,65,000. 4,65,000. ಓಕೆ. ಇನ್ನೊಂದು ವ್ಯಾಗನರ್ ಇದೆಯಲ್ಲ ಸರ್. ವ್ಯಾಗನರ್ ಬಂದ್ಬಿಟ್ಟು 17 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ. ಒಂದು 3,65,000 ಹೇಳ್ತಿರೋದು, ಒಂದು 3,50,000 ಕೊಡ್ತೀನಿ ಫೈನಲ್. 3.5 ಲಕ್ಷಕ್ಕೆ ವ್ಯಾಗನರ್. ಅದು ಕೂಡ ನಿಮಗೆ 17 ಮಾಡಲು. ಮಾಡಲು 12 ಮಾಡಲು ಬ್ರ್ಯಾಂಡ್ ನ್ಯೂ ಟೈರ್ ಒಂದಿಗಿದೆ, ಮ್ಯಾನ್ಯುಯಲ್ ಆಗಿರುತ್ತೆ ನಿಮಗೆ. ನಿಮಗೆ 1,99,000 ಹೇಳ್ತೀನಿ, 1,90,000 ಆಗುತ್ತೆ. ಇನ್ನೊಂದು ರೇಟು ಸರ್ 1,85 ಕೊಡ್ತೀನಿ ಫೈನಲ್. 1,85,000ಕ್ಕೆ ಎಷ್ಟಾರು ಸಿಕ್ಬಿಡುತ್ತೆ.
ಹಾಗೆ ನೆಕ್ಸ್ಟ್ ಮಹೀಂದ್ರದಲ್ಲಿ ಕ್ವಾಂಟೋ ಇದೆ ನೋಡಿ ಸರ್ ಕ್ವಾಂಟೋ ಅದು ಕೂಡ ಡೀಸೆಲ್ ವೇರಿಯಂಟ್ ನಿಮಗೆ 7 ಸೀಟರ್ ವೆಹಿಕಲ್ ಸರ್ 1,99,000 ಕೊಡ್ತೀನಿ 13 ಮಾಡಲ್ ಇದು 1,99,000. 1,99,000 ಕ್ವಾಂಟೋ ಅದು ಕೂಡ 7 ಸೀಟರ್ ಡೀಸೆಲ್ ವೇರಿಯಂಟ್ ನಿಮಗೆ. ಹಾಗೆ ನೆಕ್ಸ್ಟ್ ಮಾರುತಿ ರಿಡ್ಸು ಸರ್ ರಿಡ್ಸ್ ಬಂದ್ಬಿಟ್ಟು 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ನಿಮಗೆ 2,65,000 ಹೇಳ್ತೀನಿ, ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಎಷ್ಟಕ್ಕೆ ಆಗ್ಬೋದು ಸರ್ ಎದುರುಗಡೆ ಕೂತ್ಕೊಳ್ಳಿ ಆನ್ ಟೇಬಲ್ ನಿಮ್ಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. 2 ಲಕ್ಷ 2,65,000 ಹೇಳ್ತೀನಿ, ಒಂದು 2.5 ತನಕ ಕೊಡ್ತೀನಿ.